ಡಮ್ 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 ಡೋಲೋ ಡೋಲು, ನಾನಿರೋದು ಪೂರ್ತಿ ಗೋಲು. ಬಾ, ಎದ್ದು ಬಾ ಓಂ, ಎದ್ದೇಳು, ಬಂದು ನನ್ಗೆ ಸಹಾಯ ಮಾಡು. ಆಗಲ್ಲ, ನಾನ್ ಟಿವಿ ನೋಡ್ತಾ ಇದ್ದೀನಿ. ಅಯ್ಯೋ, ನಾನೆಷ್ಟು ಇಂಪಾರ್ಟೆಂಟ್ ಕೆಲ್ಸ ಮಾಡ್ಬೇಕು ಅಂತಿದ್ದೀನಿ, ನೀನ್ ನೋಡಿದ್ರೆ ಟಿವಿ ನೋಡ್ತಿದ್ಯಾ? ಹಾ, ಇಂಪಾರ್ಟೆಂಟ್ ಕೆಲ್ಸನಾ? ಹಾ, ಇವತ್ತಿಂದ ಈ ಇಡೀ ಪ್ರಪಂಚ ನಾನ್ ಹೇಳ್ದಂಗೆ ನಡೆಯುತ್ತೆ. ಏನು? ಹಾ, ಇವತ್ತು ನಾನ್ ನನ್ ಹೊಸ ಕ್ಯಾಲೆಂಡರ್ ಮಾಡ್ತಾ ಇದೀನಿ, ಮತ್ತೆ ಪ್ರಪಂಚ ಅದ್ರ ಪ್ರಕಾರನೇ ನಡಿಬೇಕು. ಅರ್ಥ ಆಯ್ತಾ? ಏನಂದೆ? ಇವತ್ತಿಂದ ಪ್ರತಿ ವಾರದಲ್ಲಿ 5 ದಿನ ರಜೆ ಇರುತ್ತೆ, ಮತ್ತೆ ಬರೀ 2 ದಿನ ಸ್ಕೂಲ್. ಅಯ್ಯೋ ಈಶಾ, ನಿನ್ಗೇನಾಗಿದೆ ಹೇಳು? ತಲೆ ಕೆಟ್ಟಿಲ್ಲ ತಾನೆ? ಅಯ್ಯೋ, ಈ ದಿನ ಮತ್ತೆ ಸಮಯ ನಾವ್ ಹೇಳ್ದಂಗೆ ಯಾಕೆ ಕೇಳೋದಿಲ್ಲ? ಈ ಹಳೆ ಕ್ಯಾಲೆಂಡರ್ ನಮ್ಮನ್ನ ದಿನಾ ಸ್ಕೂಲ್ ಕಳ್ಸುತ್ತೆ, ಬರೀ ಸಂಡೇ ಮಾತ್ರ ರಜೆ ಸಿಗುತ್ತೆ. ನನ್ ಹುಟ್ಟಿದ ಹಬ್ಬ ಕೂಡ ವರ್ಷಕ್ಕೆ ಒಂದೇ ಸಲ ಬರುತ್ತೆ. ಅಪ್ಪ ರಜದಲ್ಲಿ ಮಾತ್ರ ನಮ್ಮನ್ನ ಆಚೆ ಕರ್ಕೊಂಡ್ ಹೋಗ್ತಾರೆ. ಮತ್ತೆ ಇದೆಲ್ಲ ಈ ಕ್ಯಾಲೆಂಡರ್ ಇಂದಾನೇ ನಡೀತಿರೋದು. ಹಾ, ಅದೇನೋ ಸರಿನೇ. ಸರಿ, ಇವಾಗ ಏನ್ ಮಾಡ್ಬೇಕು ಅಂತಿದ್ಯಾ? ನೋಡು, ನಾವೀಗ ಹೊಸ ಕ್ಯಾಲೆಂಡರ್ ಮಾಡಿದ್ರೆ ನಮ್ಗೆ ಏನ್ ಬೇಕೋ ಅದನ್ನೆಲ್ಲ ಮಾಡ್ಬೋದು ಅಲ್ವಾ? ಹಾ, ಆದ್ರೆ ಮತ್ತೆ ಬಾ ನನ್ ಜೊತೆ, ಬಾ. ಅಯ್ಯೋ ಈಶಾ, ನಾವು ಕ್ಯಾಲೆಂಡರ್ ಮಾಡೋಣ, ಹೊಸ ಕ್ಯಾಲೆಂಡರ್. ಏನ್ ಹೇಳ್ತಾ ಇದ್ಯಾ? ಹಾ ಹಾ, ಆದ್ರೆ ಹೇಗೆ? ನಮ್ಗಂತೂ ಇದ್ರ ಬಗ್ಗೆ ಏನೋ ಗೊತ್ತಿಲ್ವಲ್ಲ. ಆದ್ರೆ ಅಶ್ಮಗೆಲ್ಲ ಗೊತ್ತಿರುತ್ತೆ ಅಲ್ವಾ? ಹಾ, ಹಾಗಿದ್ರೆ ನಡಿ, ಅವನ್ ಹತ್ರ ಸಹಾಯ ಕೇಳೋಣ. ಅಯ್ಯೋ, ಆದ್ರೆ ಅವ್ನ್ ಎಲ್ಲಿದ್ದಾನ್ ಗೊತ್ತಾ? ಏ ಏ ಏ ಏ ಹಾ? ಏ, ನಾನ್ ಇಲ್ಲಿದ್ದೀನಿ. ನಾನ್ ನಿಮ್ ಮಾತನ್ನ ಕೇಳಿಸ್ಕೊತಾ ಇದೀನಿ. ಹಾ, ಆದ್ರೆ ಎಲ್ಲಿದ್ಯಾ ಹೇಳು? ನೀವ್ ಎಲ್ಲೇ ಹುಡ್ಕಿದ್ರು ಅಲ್ಲಿ ನಾನ್ ಸಿಗ್ತೀನಿ. ಅಯ್ಯೋ, ಆದ್ರೆ ಎಲ್ಲಿದ್ಯಾ ಅಂತ ಆದ್ರೂ ಹೇಳು. ಅಯ್ಯೋ, ಇಲ್ಲಿ ಈ ಬಾಕ್ಸ್ ಒಳಗಡೆ ಸಿಕ್ಕಾಕೊಂಡಿದೀನಿ. ಇಲ್ಲಿ. ಏ, ಆ. ಬಾ ಅಶ್ಮ, ಹೋಗೋಣ. ಬಾ ಅಶ್ಮ, ನಮ್ಗೆ ಸಹಾಯ ಮಾಡು, ನಾವು ಹೊಸ ಕ್ಯಾಲೆಂಡರ್ ಮಾಡೋಣ. ಹಾ, ಖಂಡಿತ ಖಂಡಿತ. ಆದ್ರೆ ಮೊದ್ಲು ನಾವ್ ಅದ್ರ ಬಗ್ಗೆ ತಿಳ್ಕೊಬೇಕಾಗತ್ತೆ, ಆಗ್ಲೇ ನಾವ್ ಅದನ್ ಮಾಡಕ್ಕಾಗದು. ಅಯ್ಯೋ, ಹಾಗಿದ್ರೆ ಹೇಳು ನಮ್ಗೆ, ನಾವು ತಯಾರಾಗಿದ್ದೀವಿ. ಹಾಗಾದ್ರೆ ಬನ್ನಿ ತಿಳ್ಕೊಳ್ಳೋಣ, ಈ ಹಗಲು ರಾತ್ರಿ ಹೇಗಾಗತ್ತೆ ಅನ್ನೋದನ್ನ. ಬನ್ನಿ ತಿಳ್ಕೊಳ್ಳೋಣ, ಸಮಯ ಹೇಗ್ ನಡೆಯುತ್ತೆ ಅನ್ನೋದನ್ನ. ಬನ್ನಿ ತಿಳ್ಕೊಳ್ಳೋಣ, ಬಿಸಿಲು ಮಳೆ ಯಾಕಾಗತ್ತೆ ಅಂತ. ಬನ್ನಿ ತಿಳ್ಕೊಳ್ಳೋಣ, ಭೂತ ವರ್ತಮಾನ ಭವಿಷ್ಯ ಏನು ಅನ್ನೋದನ್ನ. ಬನ್ನಿ ತಿಳ್ಕೊಳ್ಳೋಣ. ತನ್ನ ಕೈಯಾರೆ ನಡಗಿಸ್ತಾನೆ ಎಲ್ಲವನ್ನು, ಅಶ್ಮಕಲ್ಲೇ ನಂಬರ್ 1. ಯಾ ಡುಮ್ 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 ಪುಟಕ್. ಯಾ ಈಶಾ, ಅಲ್ ನೋಡು. ನೋಡಿ ಮಕ್ಕಳೇ, ಇಲ್ಲಿ ನಾವು ಸಮಯನ ಅನುಭವಿಸಬಹುದು. ಹಾ, ಇಲ್ಲಿ ನೋಡಿ, ಈ ಸೂರ್ಯ ಮತ್ತೆ ಚಂದ್ರ ಸೇರ್ಕೊಂಡು ಹಗಲು ಮತ್ತೆ ರಾತ್ರಿನ ಮಾಡ್ತಾರೆ. ಇದು ಸೀಸನ್ಗಳ ಚಕ್ರ, ಮತ್ತೆ ಇದು ಸಮಯದ ಚಕ್ರ. ಇದರಲ್ಲಿ ಭೂತಕಾಲ, ವರ್ತಮಾನ ಕಾಲ ಮತ್ತೆ ಭವಿಷ್ಯ ಕಾಲ ಇರುತ್ತೆ. ಹೌದಾ? ನಾವು ಇದೆಲ್ಲ ಬಂದಿದೀವಿ ಅಶ್. ಈಗ ನಾವು ಜಗತ್ತಿನಿಂದ ಹೊರಗ್ ಬಂದಿದೀವಿ, ಮತ್ತೆ ಇದು ಸಮಯದ ರಹಸ್ಯವಾದ ಜಗತ್ತು. ಓ, ಏನಂದೆ? ಸಮಯದ ಜಗತ್ತಾ? ಸರಿ, ಮತ್ತೆ ಹಗಲು ಮತ್ತೆ ರಾತ್ರಿ ಹೇಗಾಗುತ್ತೆ ಅನ್ನೋದನ್ನ ನಾವು ಮೊದ್ಲು ತಿಳ್ಕೊಳ್ಳೋಣ. ಇಲ್ಲಿ ನೋಡಿ, ಪ್ರಕೃತಿಯ ಒಂದು ಭಾಗ ಸೂರ್ಯನ ಕಡೆ ಇರುತ್ತೆ, ಆ ಜಾಗ ದಿನವಾಗಿರುತ್ತೆ. ಮತ್ತೆ ಯಾವ ಭಾಗ ದೂರವಾಗಿರುತ್ತೋ ಅದು ರಾತ್ರಿ. ಹಾಗಾದ್ರೆ ಸೂರ್ಯ ತಿರ್ಗೋದಿಲ್ಲ, ಭೂಮಿ ಮೇಲಿರೋ ನಾವೇ ತಿರ್ಗೋದು. ಹಾ, ಅದ್ರಿಂದಾನೇ 24 ಗಂಟೆಲಿ ಹಗಲು ಮತ್ತೆ ರಾತ್ರಿ ಆಗತ್ತೆ. ಶಭಾಷೋಂ. ಬನ್ನಿ ಈಗ ವರ್ಷಗಳು ಹೇಗಾಗುತ್ತೆ ಅಂತ ತಿಳ್ಕೊಳ್ಳೋಣ. ಯಾವಾಗ ಭೂಮಿ ಸೂರ್ಯನ ಸುತ್ತ ಒಂದು ರೌಂಡ್ ಹಾಕುತ್ತೋ ಆಗ ಒಂದು ವರ್ಷ ಅಂತ ಹೇಳ್ತಾರೆ. 365 ದಿನ. ಹಾಗಿದ್ರೆ ಇದ್ರಲ್ಲಿ ಋತುಗಳು ಹೇಗ್ ಬರುತ್ತೆ? ಹಾ, ಒಳ್ಳೆ ಪ್ರಶ್ನೆ ಕೇಳಿದ್ಯಾ ನೀನು ಈಶಾ. ಹಾಗಾದ್ರೆ ಇಲ್ಲಿ ಒಂಚೂರು ನೀಟಾಗಿ ನೋಡು. ಭೂಮಿ ಯಾವಾಗ್ಲೂ ಸೀದಾನೆ ಸುತ್ತಲ್ಲ, ಅದು ಸ್ವಲ್ಪ ಬಾಗಿದೆ. ಸರಿಸುಮಾರು 23.5 ಡಿಗ್ರಿ. ಅಯ್ಯೋ ಹೌದು, ಸ್ವಲ್ಪ ಬಾಗಿದೆ.
ಯಾವಾಗ ಭೂಮಿ ಸೂರ್ಯನ ಸುತ್ತ ಸುತ್ತುತ್ತೋ ಆ ಬಾಗೋದ್ರಿಂದ ಕೆಲವೊಮ್ಮೆ ಕೆಲವು ಭಾಗ ಸೂರ್ಯನಿಗೆ ಹತ್ತಿರವಾಗಿರುತ್ತೆ ಮತ್ತೆ ಕೆಲವೊಮ್ಮೆ ದೂರ. ಓ ಹೌದಾ. ಯಾವಾಗ ಭಾರತ ಸೂರ್ಯನಿಗೆ ಹತ್ತಿರವಾಗಿರುತ್ತೋ ಆಗ ತುಂಬಾ ಶೆಕೆ ಆಗುತ್ತೆ ಮತ್ತೆ ನಾವು ಸೂರ್ಯನಿಂದ ದೂರ ಆದ್ಮೇಲೆ ಆಗ ಬರುತ್ತೆ ಚಳಿಗಾಲ. ಮತ್ತೆ ಮಳೆ ಮಳೆ ಯಾವಾಗ ಬರತ್ತೆ ಹೇಳ್ತೀಯಾ? ಮಳೆ ಅನ್ನೋದು ಭಾರತದಲ್ಲಿ ಮಾನ್ಸೂನ್ ಗಾಳಿಯಿಂದ ಬರುತ್ತೆ. ಹಾ? ಪ್ರತಿ ವರ್ಷ ಜೂನ್ ಜುಲೈಯಲ್ಲಿ ಸಮುದ್ರದ ಬಿಸಿ ಗಾಳಿ ಆ ಭೂಮಿಯನ್ನ ತಾಕದಾಗ ಆಗ ಮಳೆ ಬರುತ್ತೆ. ಹೌದಾ. ಹಾಗಿದ್ರೆ ಋತುಗಳು ಭೂಮಿ ತಿರ್ಗೋದ್ರಿಂದ ಮತ್ತೆ ಬಾಗೋದ್ರಿಂದ ಆಗತ್ತೆ. ಸರಿಯಾಗಿ ಹೇಳಿದ್ರಿ. ಮತ್ತೆ ಕಾಲಗಳು ಭೂತಕಾಲ, ವರ್ತಮಾನ, ಭವಿಷ್ಯತ್ ಕಾಲ, ಅದ್ರ ಕಥೆ ಏನು? ಅದ್ಯಾವಾಗ ಬರುತ್ತೆ? ಸಮಯದ ಬಗ್ಗೆ ತಿಳ್ಕೊಳ್ಳೋದು ಅಷ್ಟೊಂದು ಈಸಿ ಅಲ್ಲ. ಆದ್ರೂ ಬನ್ನಿ ಒಂದು ಉದಾಹರಣೆ ಕೊಟ್ಟು ನಿಮ್ಗೆ ಹೇಳ್ತೀನಿ. ಸಮಯ ಅನ್ನೋದು ಒಂದೇ ದಿಕ್ಕಲ್ಲಿ ಹೋಗುವಂತ ಒಂದು ವಸ್ತು ಇದ್ದ ಹಾಗೆ. ಹೇಗೆ ನದಿಯ ನೀರು ವಾಪಸ್ ಹೋಗೋದಿಲ್ವೋ ಅದೇ ರೀತಿ ಸಮಯನ ನಾವು ಒಂದು ಸಲ ಕಳೆದ್ಬಿಟ್ವಿ ಅಂದ್ರೆ ಅದನ್ನ ಮತ್ತೆ ಪಡೆಯಕ್ಕಾಗಲ್ಲ. ಆದ್ರೆ ನಾವ್ ಹೇಗ್ ನಿರ್ಧಾರ ಮಾಡೋದು ಯಾವ್ದು ಭೂತಕಾಲ ಯಾವ್ದು ವರ್ತಮಾನ ಕಾಲ ಅಂತ? ಸಮಯನ 3 ಕಾಲವಾಗಿ ಭಾಗ ಮಾಡಿದ್ದಾರೆ. ಭೂತಕಾಲ ಅಂದ್ರೆ ಪಾಸ್ಟ್, ಇದಾಗ್ಲೇ ಆಗ ಹೋಗಿದೆ. ಎಕ್ಸಾಂಪಲ್ ನೆನ್ನೆಯ ದಿನ, ನೆನ್ನೆ ಇದ್ದಿದ್ ಪರೀಕ್ಷೆ ಅಥವಾ ಮುಗ್ದು ಹೋಗಿರುವಂತ ಹಬ್ಬ. ವರ್ತಮಾನ ಅಂದ್ರೆ ಪ್ರೆಸೆಂಟ್, ಈಗ ಸದ್ಯಕ್ಕೆ ನಡೀತಾ ಇರೋದು. ನಾವ್ ಹೇಗೆ ಇದರೊಂದಿಗೆ ಮಾತಾಡ್ತಿದೀವೋ ಇದೊಂದು ಚಿಕ್ಕ ಭಾಗ ಅಷ್ಟೇ. ಹಾಗೆ ಬೇಗ ಭೂತಕಾಲಕ್ಕೆ ಇದು ಹೋಗ್ಬಿಡುತ್ತೆ. ಭವಿಷ್ಯ ಫ್ಯೂಚರ್, ಆದ್ರೆ ಅದಿನ್ನೂ ಆಗೇ ಇಲ್ವಲ್ಲ, ಆದ್ರೆ ಮುಂದೊಂದ್ ದಿನ ಆಗತ್ತೆ. ಎಕ್ಸಾಂಪಲ್ ನಿಮ್ಮ ನೆಕ್ಸ್ಟ್ ಬರ್ಡೇ ಅಥವಾ ಸ್ಕೂಲಿನ ಟ್ರಿಪ್. ಹಾ, ಇದ್ರರ್ಥ ಪ್ರತಿ ಕ್ಷಣ ಕೂಡ ಮುಖ್ಯ ಅಂತ. ಯಾಕಂದ್ರೆ ಸಮಯ ಯಾವತ್ತೂ ವಾಪಸ್ ಬರಲ್ಲ. ನೀನೀಗ ಸರಿಯಾಗಿ ಹೇಳಿದೆ ನೋಡು. ಹಾಗಾಗಿ ಸಮಯನ ಕಂಡು ಹಿಡಿಯೋದು, ಅದ್ರ ಲೆಕ್ಕ ಇಟ್ಕೊಳ್ಳೋದು ಮತ್ತೆ ಅದನ್ನ ಸರಿಯಾಗಿ ಉಪಯೋಗಿಸ್ಕೊಳ್ಳಿ, ಇದೇ ಸಮಯದ ಜ್ಞಾನ. ಹೌದಾ? ಹಾಗಿದ್ರೆ ನಾವು ಕ್ಯಾಲೆಂಡರ್ ಇಂದ ಸಮಯನ ಕಂಡುಹಿಡಿಬಹುದಾ? ಹಾ, ಮನುಷ್ಯರು ಸಮಯದ ಬಗ್ಗೆ ತಿಳ್ಕೊಳ್ಳೋದಕ್ಕೇನೆ ಕ್ಯಾಲೆಂಡರ್ ಮಾಡಿದ್ದು. ದಿನ, ತಿಂಗಳು, ವರ್ಷ, ಋತು, ಹಬ್ಬಗಳು, ಇದರಲ್ಲಿ ಪ್ರತಿಯೊಂದು ಇದೆ. ವಾ ಕ್ಯಾಲೆಂಡರ್ಗೆ ದೊಡ್ಡ ಇತಿಹಾಸನೇ ಇದೆ ಅನ್ಸುತ್ತೆ. ಈಗ ನಿಮ್ಮಿಬ್ರಿಗೂ ಅರ್ಥ ಆಗಿದೆ ಅಂದ್ಮೇಲೆ ಸಮಯ ಎಷ್ಟು ಇಂಪಾರ್ಟೆಂಟ್ ಅಂತ ಇವಾಗ ನಾವು ಹೋಗಿ ತಿಳ್ಕೊಳ್ಳೋಣ ಕ್ಯಾಲೆಂಡರ್ ಹೇಗ್ ಶುರುವಾಯ್ತು ಅನ್ನೋದನ್ನ. ಮಕ್ಕಳೇ, ನಮ್ಮ ಭಾರತದ ಕ್ಯಾಲೆಂಡರ್ ನ ಕಥೆ ಕೂಡ ತುಂಬಾ ರೋಚಕವಾಗಿದೆ. ಬನ್ನಿ ಹೋಗಿ ನೋಡೋಣ ಅದನ್ನ. ನೋಡೋಣ. ಪ್ರಶ್ನೆ ಎಲ್ಲಿರುತ್ತೋ ಅಲ್ಲಿ ಅಶ್ಮ ಕೂಡ ಇರ್ತಾನೆ. ಮುಂದಿನ ಕಥೆಯನ್ನ ಇನ್ನು ಮಜಭರಿತ ಮಾಡ್ತಾನೆ. ನೀವು ನಮ್ಮ ಜೊತೆ ಕೈ ಜೋಡಿಸಿ ಹೊಸ ಕತೆ ಮತ್ತೆ ಹೊಸ ಅಡ್ವೆಂಚರ್ಗಳಿಗಾಗಿ. ಅಶ್ಮ ಬಂದ ನಮ್ಮ ಅಶ್ಮ ಆಹಾ ಸೂಪರ್ ಸ್ಮಾರ್ಟ್ ಅಶ್ಮ. ಉಗುರಿ ಹಂಗೆ ತಿರುಗಿ ತಿರುಗಿ ಎದ್ದು ಬಿದ್ದು ನಗಿಸೋ ಭಂಟ, ಜಾದು ಇತ್ತುಂಟ ಅಶ್ಮ ಲೋಕ ತಿರುಗಿಸುವಾತ. ಅಶ್ಮ ಬಂದ ನಮ್ಮ ಅಶ್ಮ ಆಹಾ ಸೂಪರ್ ಸ್ಮಾರ್ಟ್ ಅಶ್ಮ. ಎಲ್ಲಗೂ ತಲವ ನೀಡೋ ಜ್ಞಾನದ ವಿಜ್ಞಾನಿವನು, ಎಲ್ಲಕ್ಕೂ ಉತ್ತರವ ನೀಡೋ ಜ್ಞಾನದ ವಿಜ್ಞಾನಿವನು. ಈ ಜೀವನ ಅನ್ನೋ ಪಯಣದಲ್ಲಿ ಅಶ್ಮ ಇದ್ರೆ ಫುಲ್ ಮಜಾನೆ. ಅಶ್ಮ ಬಂದ ನಮ್ಮ ಅಶ್ಮ ಆಹಾ ಸೂಪರ್ ಸ್ಮಾರ್ಟ್ ಅಶ್ಮ ಬಂದ ನಮ್ಮ ಅಶ್ಮ ಆಹಾ ಸೂಪರ್ ಸ್ಮಾರ್ಟ್ ಅಶ್ಮ.